ಹರೇ ಕೃಷ್ಣ. ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮಃ. ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮಃ. ಬನ್ನಂಜೆ ಗೋವಿಂದಾಚಾರ್ಯರು ಹೇಗೆ ಅರ್ಥೈಸಿದ್ದಾರೆ ಎಂಬುದನ್ನು ತಿಳಿಯೋಣ. ಯೋಗ ಜೀವದ ಜೊತೆಗೆ ನಿರಂತರವಾಗಿ ಇರುವ ಆಪ್ತ ಬಂಧು. ನೆನೆದಾಗ ಮನದಲ್ಲಿ ಬಂದು ನೆಲೆಸುವವನು. ಭಕ್ತರು ಬಯಸಿದ್ದನ್ನು ಈಡೇರಿಸುವವನು. ಯೋಗವಿದಾಂ ನೇತ ಸರ್ವ ವೇದ ಮಂತ್ರಗಳನ್ನು ಬಲ್ಲವರ ನಾಯಕ. ಆಧ್ಯಾತ್ಮದ ಬಗೆಯನ್ನು ಜೀವನ ಯೋಗವನ್ನು ಬಲ್ಲ ಜ್ಞಾನಿಗಳ ನೇತಾರ. ಪ್ರಧಾನ ಪುರುಷೇಶ್ವರ. ಪ್ರಧಾನ ಅಂದರೆ ಶ್ರೀ, ಅಂದರೆ ಲಕ್ಷ್ಮಿ, ಲಕ್ಷ್ಮಿಗೂ ಈಶ್ವರ, ಬ್ರಹ್ಮ ವಾಯುವಿಗೂ ಈಶ್ವರ. ನಾರಸಿಂಹ ವಪು ನರ ಮತ್ತು ಸಿಂಹ ರೂಪದಲ್ಲಿ ಕಂಬದಿಂದ ಉದ್ಭವಿಸಿ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ಭಗವಂತನ ರೂಪ ಎನ್ನುವುದು ಮೇಲ್ನೋಟಕ್ಕೆ ಕಾಣುವ ಅರ್ಥ. ಆದರೆ ನಾರಸಿಂಹ ವಪು ಎನ್ನುವುದಕ್ಕೆ ವಿಶಿಷ್ಟವಾದ ಇತರ ಅರ್ಥಗಳಿವೆ. ಈ ನಾಮವನ್ನು ಒಡೆದು ವಿಶ್ಲೇಷಿಸಿದರೆ ವಿಶಿಷ್ಟ ಅರ್ಥಗಳನ್ನು ಕಾಣುತ್ತೇವೆ. ಇಲ್ಲಿ ನಾರ ಎಂದರೆ ನರರಲ್ಲಿ ತುಂಬಿರುವ ಅಜ್ಞಾನ, ಸಿಂಹ ಎಂದರೆ ಸಿಂಹತಿ ಅಥವಾ ನಿವಾರಿಸುವವನು, ವಾ ಎಂದರೆ ಜ್ಞಾನ, ಭೂ ಎಂದರೆ ಕರುಣಿಸುವವನು. ಆದ್ದರಿಂದ ನಾರಸಿಂಹ ವಪು ಎಂದರೆ ನರರಲ್ಲಿ ತುಂಬಿರುವ ಅಜ್ಞಾನವನ್ನು ಅಳಿಸಿ ಜ್ಞಾನದ ಬೀಜ ಬಿತ್ತುವವನು ಎಂದರ್ಥ. ಇಷ್ಟೇ ಅಲ್ಲದೆ ಇನ್ನು ಮುಂದಕ್ಕೆ ವಿಶ್ಲೇಷಿಸಿದಾಗ ನಾರ ನ ಪ್ಲಸ್ ಅರ ಎಂದರೆ ದೋಷವಿಲ್ಲದವನು. ಸಿಂಹ ಎಂದರೆ ಭಯಂಕರವಾಗಿ ಸರ್ವ ದೋಷವನ್ನು ನಾಶ ಮಾಡಬಲ್ಲವನು. ಆದ್ದರಿಂದ ನಾರಸಿಂಹ ವಪು ಎಂದರೆ ಸರ್ವದೋಷವನ್ನು ಭಯಂಕರವಾಗಿ ನಾಶ ಮಾಡಿಯೂ ಕೂಡ ಯಾವುದೇ ದೋಷವಿಲ್ಲದಿರುವವನು. ಪ್ರಳಯ ಕಾಲದಲ್ಲಿ ನರವಂಶವನ್ನು ನಾಶ ಮಾಡಿ ಸೃಷ್ಟಿ ಕಾಲದಲ್ಲಿ ಪುನಃ ಬೀಜ ಬಿತ್ತಿ ಸೃಷ್ಟಿ ಮಾಡುವವನು. ಹೀಗೆ ಮನುಕುಲದ ಸೃಷ್ಟಿ ಸಂಹಾರಕ್ಕೆ ಕಾರಣನಾದ ಭಗವಂತ ನಾರಸಿಂಹ ವಪು. ಶ್ರೀಮಾನ್ ಇಡೀ ವಿಶ್ವದ ಒಡೆತನ ಇರುವ ಭಗವಂತ ಶ್ರೀಮಂತ. ಆದ್ದರಿಂದ ಆತ ಶ್ರೀಮಾನ್. ಇಲ್ಲಿ ಶ್ರೀಹಿ ಎಂದರೆ ವೇದವಾಗ್ಮಯ, ಶ್ರೀಮಾನ್ ಎಂದರೆ ಸಮಸ್ತ ವೇದದಿಂದ ಪ್ರತಿಪಾದ್ಯನಾದವನು ಎಂದು ಅರ್ಥ. ಶ್ರೀ ಎಂದರೆ ಚಿತ್ ಪ್ರಕೃತಿ, ಲಕ್ಷ್ಮಿ. ಚಿತ್ ಪ್ರಕೃತಿ ಲಕ್ಷ್ಮಿ, ಲಕ್ಷ್ಮೀಪತಿಯಾದ ಭಗವಂತ ಶ್ರೀಮಾನ್. ಐತರೇಯ ಉಪನಿಷತ್ತು ಹೇಳುವಂತೆ ಕಣ್ಣು ಒಂದು ಶ್ರೀ, ಮನಸ್ಸು ಒಂದು ಶ್ರೀ, ಕಿವಿ ಒಂದು ಶ್ರೀ, ಮಾತು ಒಂದು ಶ್ರೀ ಮತ್ತು ಉಸಿರು ಒಂದು ಶ್ರೀ. ಏಕೆಂದರೆ ಈ ಪಂಚೇಂದ್ರಿಯಗಳು ಶಿರಸ್ಸನ್ನು ಆಶ್ರಯಿಸಿಕೊಂಡಿರುವ ಇಂದ್ರಿಯಗಳು. ಮನುಷ್ಯ ಅರಿವಿನ ಸಂಪತ್ತನ್ನು ಗಳಿಸುವುದೇ ಕಣ್ಣು ಮತ್ತು ಕಿವಿಗಳಿಂದ. ಕಣ್ಣು ಕಿವಿ ದೇಹದ ಸೂರ್ಯಚಂದ್ರರಿದ್ದಂತೆ. ಅಗ್ನಿ ಸ್ವರೂಪವಾಗಿರುವ ಬಾಯಿ ಮನುಷ್ಯನಿಗೆ ಭಗವಂತ ಕೊಟ್ಟಿರುವ ಅಪೂರ್ವವಾದ ಸಂಪತ್ತು. ಮಾತು ಹೊರಡಬೇಕಿದ್ದರೆ ನೋಡಿದ್ದನ್ನು ಅನುಭವಿಸಲು, ಕೇಳಿದ್ದನ್ನು ಗ್ರಹಿಸಲು ಅತ್ಯಂತ ಮುಖ್ಯವಾಗಿ ಮನಸ್ಸು ಬೇಕು. ಈ ಎಲ್ಲ ಇಂದ್ರಿಯಗಳನ್ನು ಚಾಲನೆಯಲ್ಲಿಡಲು ಪ್ರಾಣಶಕ್ತಿ ಬೇಕು. ಆದ್ದರಿಂದ ಈ ಪಂಚೇಂದ್ರಿಯಗಳು ಮನುಷ್ಯನಲ್ಲಿರುವ ಅತ್ಯಂತ ಶ್ರೀಮಂತ ಅಂಗ. ಈ ಪಂಚೇಂದ್ರಿಯಗಳನ್ನು ನಮಗೆ ದಯಪಾಲಿಸಿದ ಆ ಕರುಣಾಮಯಿ ಭಗವಂತ ಶ್ರೀಮಾನ್. ಕೇಶವ. ಕೇಶವ ಎಂದರೆ ಅತ್ಯಂತ ಸುಂದರವಾದ ಕೂದಲು ಉಳ್ಳವನು ಎಂದರ್ಥ. ಇದು ಭಗವಂತನ ಕೃಷ್ಣಾವತಾರದಲ್ಲಿ ಬಂದ ಹೆಸರು. ಕೃಷ್ಣಾವತಾರದಲ್ಲಿ ಕೃಷ್ಣ ತನ್ನ ಸುಂದರವಾದ ಗುಂಗುರು ಕೂದಲಿನ ಸೌಂದರ್ಯದಿಂದ ಎಲ್ಲರನ್ನೂ ಆಕರ್ಷಿಸುತ್ತಿದ್ದ. ಗಂಡಸರು, ಹೆಂಗಸರು, ಗೋವುಗಳು ಎಲ್ಲರೂ ಕೃಷ್ಣನಿಂದ ಆಕರ್ಷಣೆಗೆ ಒಳಗಾಗುತ್ತಿದ್ದರು. ಈ ರೀತಿ ಸುಂದರನಾದ ಭಗವಂತ ಕೇಶವ. ಇನ್ನು ಕೃಷ್ಣಾವತಾರದಲ್ಲಿ ಕಂಸನ ಧೂತನಾದ ಕೇಶಿ ಎಂಬ ರಾಕ್ಷಸನನ್ನು ಕೊಂದ ಭಗವಂತನನ್ನು ಕೇಶವ ಎನ್ನುತ್ತಾರೆ. ಕೃಷ್ಣನನ್ನು ಕೊಲ್ಲಲು ಕಂಸ ಕೇಶಿಯನ್ನು ಕುದುರೆ ರೂಪದಲ್ಲಿ ಬೃಂದಾವನಕ್ಕೆ ಕಳುಹಿಸಿಕೊಟ್ಟಿದ್ದ. ಆತನನ್ನು ಕೃಷ್ಣ ಸಂಹಾರ ಮಾಡಿದ್ದ. ಈ ನಾಮವನ್ನು ಕಾ ಪ್ಲಸ್ ಈಶಾ ಪ್ಲಸ್ ವಾ ಎಂದು ಒಡೆದು ಅರ್ಥೈಸಬಹುದು.
ಇಲ್ಲಿ ಕಾ ಎಂದರೆ ಸೃಷ್ಟಿಗೆ ಕಾರಣವಾಗಿರುವ ಚತುರ್ಮುಖ ಬ್ರಹ್ಮ. ಈಶಾ ಎಂದರೆ ಸಂಹಾರಕ್ಕೆ ಕಾರಣವಾಗಿರುವ ಶಂಕರ. ಕೇಶವ ಎಂದರೆ ಸೃಷ್ಟಿ ಸಂಹಾರಕ್ಕೆ ಕಾರಣವಾಗಿರುವ ಪರಶಕ್ತಿ. ಇನ್ನು ಕೇಶ ಎಂದರೆ ಸೂರ್ಯಮಂಡಲದಿಂದ ಭೂಮಿಗೆ ಹರಿದು ಬರುವ ಕಿರಣ. ಸೌರಮಂಡಲದಲ್ಲಿ ನಿಂತು ಸೌರಶಕ್ತಿಯಿಂದ ಜಗತ್ತನ್ನು ಬೆಳಗಿಸುವ ಗಾಯತ್ರಿ ಸ್ವರೂಪ ಭಗವಂತ ಕೇಶವ. ಪುರುಷೋತ್ತಮ ಎನ್ನುವ ನಾಮದ ಸಂಪೂರ್ಣ ಅರ್ಥವನ್ನು ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಕಾಣಬಹುದು. ಅಲ್ಲಿ ಕೃಷ್ಣ ಹೇಳುತ್ತಾನೆ, ಲೋಕದಲ್ಲಿ 2 ಬಗೆಯ ಪುರುಷರಿರುತ್ತಾರೆ, ಕ್ಷರಪುರುಷ ಮತ್ತು ಅಕ್ಷರ ಪುರುಷ. ಬ್ರಹ್ಮಾದಿ ಸಮಸ್ತ ಜೀವರು ಕ್ಷರಪುರುಷರು. ಈ ಚರಾಚರದ ಕೂಟವನ್ನು ಕೂಡಿಸಿಟ್ಟ ಚಿತ್ ಪ್ರಕೃತಿಯೇ ಅಕ್ಷರ ಪುರುಷಳೆನ್ನಿಸಿದ್ದಾಳೆ. ಈ 2ಕ್ಕೂ ಮಿಗಿಲಾದವನು ಪುರುಷೋತ್ತಮ. ಅವನನ್ನೇ ಪರಮಾತ್ಮ ಎನ್ನುತ್ತಾರೆ. ಅಳಿವಿರದ ಈ ಪರಮೇಶ್ವರನೇ 3 ಲೋಕದೊಳಗಿದ್ದು ಸಲಹುತ್ತಾನೆ. ನಾನು ಕ್ಷರವನ್ನು ಮೀರಿ ನಿಂತವನು, ಅಕ್ಷರಕ್ಕಿಂತಲೂ ಹಿರಿಯವನು. ಅದಕ್ಕೆಂದೇ ಲೋಕದಲ್ಲೂ ವೇದದಲ್ಲೂ ಪುರುಷೋತ್ತಮ ಎಂದು ಹೆಸರಾಗಿದ್ದೇನೆ. ಪುರುಷೋತ್ತಮ ಎನ್ನುವ ನಾಮವನ್ನು 3-4 ಬಗೆಯಿಂದ ಪ್ರಯೋಗಿಸುತ್ತಾರೆ. ಉತ್ತಮ ಪುರುಷ, ಮಹಾಪುರುಷ, ಪರಮಪುರುಷ ಮತ್ತು ಪುರುಷೋತ್ತಮ ಎಲ್ಲವೂ ಸುಮಾರಾಗಿ ಒಂದೇ ಅರ್ಥವನ್ನು ಕೊಡುತ್ತವೆ. ಉತ್ತಮ ಪುರುಷ ಎಂದರೆ ಪುರುಷರಲ್ಲಿ ಉತ್ತಮ. ಕ್ಷರಪುರುಷ ಎಂದರೆ ಕ್ಷರವಾದ ಪುರದಲ್ಲಿ ಇರುವ ಎಲ್ಲ ಜೀವರು. ನಾಶವಾಗುವ 15 ಬೇಲಿಯಿಂದ ಬದ್ಧನಾದ ಶರೀರದಲ್ಲಿರುವ ಜೀವ ಕ್ಷರಪುರುಷ. ಜೀವರನ್ನು ಬಂಧಿಸಿರುವ 15 ಬೇಲಿಗಳು ಈ ಕೆಳಗಿನಂತಿವೆ. ಮೊದಲನೆಯದು ಶ್ರದ್ಧೆಯ ಬೇಲಿ. ಇದರಲ್ಲಿ 2 ವಿಧ. ಜೀವ ಸ್ವರೂಪಭೂತವಾದ ಬೇಲಿ, ಕಿತ್ತೆಸೆಯಲು ಆಗದ ಬೇಲಿ, ಹಾಗೂ ಜೀವ ಸ್ವಭಾವದ ಬೇಲಿ, ಕಿತ್ತೆಸೆಯಬೇಕಾದ ಬೇಲಿ. ಮನೆತನ, ಕುಟುಂಬ, ಬೆಳೆದ ವಾತಾವರಣದ ಪ್ರಭಾವದಿಂದ ಬಂದ ಶ್ರದ್ಧೆ, ಪರಿಸರದ ಪ್ರಭಾವ, ಮನೆತನದ ಅನುವಂಶೀಯ ಪ್ರಭಾವದಿಂದ ಬಂದ ಶ್ರದ್ಧೆ ಇತ್ಯಾದಿಯನ್ನೂ ಮೀರಿ ನಿಂತು ನೋಡಿದಾಗ ಮಾತ್ರ ನಿಜವಾದ ಶ್ರದ್ಧೆ ಎಂದರೆ ಏನು ಎಂದು ಅರ್ಥವಾಗುತ್ತದೆ. 2 ಮತ್ತು 5ರಿಂದ ಪಂಚಭೂತಗಳ ಬೇಲಿ, ಮಣ್ಣು, ನೀರು, ಅನ್ನಮಯ ಕೋಶ, ಬೆಂಕಿ, ಗಾಳಿ, ಆಕಾಶ, ಪ್ರಾಣಮಯ ಕೋಶ. 7ನೇದಾಗಿ ಇಂದ್ರಿಯಗಳ ಬೇಲಿ, ಕೆಟ್ಟದ್ದನ್ನು ಮಾಡುವ 5 ಜ್ಞಾನೇಂದ್ರಿಯಗಳು, ಕಿವಿ, ಮೂಗು, ಕಣ್ಣು, ನಾಲಿಗೆ ಮತ್ತು ಚರ್ಮ, ಮತ್ತು 5 ಕರ್ಮೇಂದ್ರಿಯಗಳು, ಕೈ, ಕಾಲು, ಮುಖ, ಉಪಸ್ಥ ಮತ್ತು ಗುದ. 8ನೇದು ಅಂತಃಕರಣದ ಬೇಲಿ, ಕೆಟ್ಟದ್ದನ್ನು ಯೋಚಿಸುವ ಮನಸ್ಸು. 9ನೇದು ಅನ್ನದ ಬೇಲಿ, ಆಹಾರ. 10ನೇದು ವೀರ್ಯದ ಬೇಲಿ, ಶಕ್ತಿ. 11ರಿಂದ 13 ತಪ, ಮಂತ್ರ, ಕರ್ಮ. ಹಾಗಾಗಬೇಕು ಹೀಗಾಗಬೇಕು ಎನ್ನುವ ಆಲೋಚನೆ, ತಿರುಕಿನ ಕನಸಿನಂತೆ. ತಪ ತನ್ನ ಕನಸನ್ನು ನನಸು ಮಾಡಲು ಆಡುವ ಮಾತುಗಾರಿಕೆ ಮಂತ್ರ, ಅದನ್ನು ಸಾಧಿಸಲು ಮಾಡುವ ಕರ್ಮ. 14 ಲೋಕಗಳು, ಸ್ಥಿರ ಚರ ಸ್ವತ್ತುಗಳು, ನಾನು ಮಾಡಿದ್ದು ನನ್ನದು ಅನ್ನುವ ಸೊತ್ತುಗಳು. 15 ನಾಮದ ಬೇಲಿ, ನೇಮ್ ಅಂಡ್ ಫೇಮ್, ಕೀರ್ತಿ. ಈ ಮೇಲಿನ ನಾಶವಾಗತಕ್ಕಂತಹ 15 ಬೇಲಿಗಳ ಒಳಗೆ ಸಿಕ್ಕಿ ಹಾಕಿಕೊಂಡಿರುವುದೇ 16ನೆಯ ಜೀವ. ಜೀವಿಗೆ ಈ ಮೇಲಿನ ಬೇಲಿ ಎನ್ನುವ ಅಂಗಿ ಹಾಕಿ ಈ ಪ್ರಪಂಚಕ್ಕೆ ಶಿಕ್ಷಣಕ್ಕಾಗಿ ಕಳಿಸಿರುವ ಚಿತ್ ಪ್ರಕೃತಿ ಲಕ್ಷ್ಮಿ 17ನೆಯ ಅಕ್ಷರ ಪುರುಷಳು. ಈ ಮೇಲಿನ ಅಕ್ಷರಗಳಿಗಿಂತ ಅತೀತನಾದ 18ನೆಯ ಭಗವಂತ ಪುರುಷೋತ್ತಮ. ಮೇಲಿನ ಬೇಲಿಯಿಂದ ಜೀವಿಯನ್ನು ಬಿಡಿಸಿ ಮುಕ್ತಿಯನ್ನು ಕರುಣಿಸುವವನು ಪುರುಷೋತ್ತಮ. ಸರ್ವಂ ಕೃಷ್ಣಾರ್ಪಣಮಸ್ತು. ಈಗ ಮಂತ್ರವನ್ನು ಕಲಿಯೋಣ. ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪು ಶ್ರೀಮಾನ್ ಕೇಶವಃ ಪುರುಷೋತ್ತಮಃ. ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪು
श्रीमान् केशवः पुरुषोत्तमः योगो योगविदां नेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः। सर्वं कृष्णार्पणमस्तु।